ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್ ಕಲಬುರಗಿ, ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರಗಿ. ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್, ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ, ಎಸ್ಬಿ ಟೆಂಪಲ್ ರೋಡ್ ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ, ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ, ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9806722522 9620034338. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರೌಡಿಗಳು ರಾಜಕೀಯಕ್ಕೆ ಬರುವ ಬಗ್ಗೆ ನನಗೆ ಕೇಳಬೇಡಿ, ಬೇರೆಯವರಿಗೆ ಕೇಳಿ. ಕಲಬುರಗಿಯಲ್ಲಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಪ್ರತಿಕ್ರಿಯೆ. ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 48ನೇ ಕರ್ನಾಟಕ ರಾಜ್ಯ ಹಾಗೂ 7ನೇ ಅಂತಾರಾಜ್ಯ ಡೆಂಟಲ್ ಸಮ್ಮೇಳನ ಇನ್ವೊಡೆಂಟ್ 2022ರ ಸಮಾವೇಶವನ್ನು ಉದ್ಘಾಟಿಸಿದರು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದ ಸದಸ್ಯ ಡಾಕ್ಟರ್ ರಾಹುಲ್ ಹೆಗಡೆ. ವಕ್ಫ್ ಬೋರ್ಡ್ನಿಂದ ಕೇವಲ ಮುಸ್ಲಿಮರಿಗೆ ಕಾಲೇಜು ಮಾಡೋದು ತಪ್ಪು, ವಿದ್ಯಾದಾನ ಶ್ರೇಷ್ಠ ದಾನ, ಶಿಕ್ಷಣದಲ್ಲಿ ಹಿಂದೂ ಮುಸ್ಲಿಂ ಎನ್ನುವುದು ತಪ್ಪು ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆ.
ಕಲಬುರಗಿ ನಗರದ ಶೆಟ್ಟಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ದೀಕ್ಷಾರಂಭ 2022-23ನೇ ಸಾಲಿನ ಇಂಜಿನಿಯರಿಂಗ್ ಪ್ರಥಮ ವರ್ಷದ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ರೌಡಿಗಳು ರಾಜಕೀಯಕ್ಕೆ ಬರುವ ಬಗ್ಗೆ ನನಗೆ ಕೇಳಬೇಡಿ, ಬೇರೆಯವರಿಗೆ ಕೇಳಿ ಎಂದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಹೇಳಿದ್ದಾರೆ. ಕಲಬುರಗಿ ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಗೆ ರೌಡಿಗಳ ಸೇರ್ಪಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದರು. ಜೆಡಿಎಸ್ ದುಡ್ಡಿನಿಂದ ರಾಜಕೀಯ ಮಾಡುತ್ತಿಲ್ಲ, ದುಡ್ಡಿನಿಂದ ಜನರನ್ನು ಕರೆತರುತ್ತಿಲ್ಲ. ಸ್ವಯಂ ಪ್ರೇರಣೆಯಿಂದ ಜನ ಪಂಚರತ್ನ, ಜಲಧಾರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ರೌಡಿಗಳು ರಾಜಕೀಯಕ್ಕೆ ಬರುವ ಬಗ್ಗೆ ನನಗೆ ಕೇಳಬೇಡಿ, ಬೇರೆಯವರಿಗೆ ಕೇಳಿ ಎಂದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಹೇಳಿದರು. ಕಲಬುರಗಿ ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಈ ಹಿಂದೆ ಏನು ತೀರ್ಮಾನ ಆಗಿದೆಯೋ ಅದರ ಬಗ್ಗೆ ಜೆಡಿಎಸ್ ಮರುಪರಿಶೀಲನೆ ಮಾಡುವ ಹಾಗಿಲ್ಲ ಎಂದರು. ಇನ್ನು ನಿಖಿಲ್ ಕುಮಾರಸ್ವಾಮಿ ಮತ್ತು ಭವಾನಿ ರೇವಣ್ಣ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ದುಡ್ಡಿನ ನಾವು ರಾಜಕೀಯ ಮಾಡ್ತಾ ಇಲ್ಲ, ಜನಗಳ ಮನಸ್ಸಿಗೆ ನಾಟುವಂಥ ಪ್ರೋಗ್ರಾಮ್ಗಳಿದಾವಲ್ಲ, ಹಣದಿಂದ ಇಷ್ಟು ದಿನ ನಾವು ರಾಜಕೀಯ ಮಾಡಲಿಲ್ಲ. ಕಳೆದ ಸಾರಿ 25,000 ಕೋಟಿ ಸಾಲನ ನಾನು ಮಾಫ್ ಮಾಡ್ತೀನಿ ಅಂತ ಹೇಳಿದರು. ದುಡ್ಡಿಂದ ಮಾಡಿದ್ರ ಅದು ಬೇರೆಯವ್ರ ಹತ್ರ ಮಾತಾಡಿ, ದಯಮಾಡಿ ಈ ಪ್ರಶ್ನೆ ನನ್ನ ಹತ್ರ ಕೇಳಬಾರ್ದು. ಗಡಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದ, ಆ ಕಡೆಯವರು ಈ ಕಡೆ ಬರ್ತೀನಿ ಅನ್ನುವಂಥ ವಾಪಸ್ में आते स्टेप पर खाने को आते बोले ಇದು ಗಡಿ ವಿವಾದದ ಬಗ್ಗೆ वो सीधा निकल गए आनंद को ಸ್ವಲ್ಪ वापस में खाने को तुम्हारे पास ಸರ್. ಈಗ ಜೆಡಿಎಸ್ ಟಿಕೆಟ್ ಯಾವಾಗ ಫೈನಲ್ ಆಗುತ್ತೆ ಸರ್? ಅದ್ರ ಬಗ್ಗೆ ಜೆಡಿಎಸ್ ಟಿಕೆಟ್ ಯಾವಾಗ ಫೈನಲ್ ಮಾಡುತ್ತೆ? JDS ಗಡಿ ವಿವಾದ ಪ್ರಶ್ನೆ ಬಂದಾಗ ಹಿಂದೇನು ತೀರ್ಮಾನ ಆಗಿದೆಯೋ ಆ ತೀರ್ಮಾನನ ನಾವು ಮತ್ತೆ ಪುನಃ ಮರುಪರಿಶೀಲನೆ ಮಾಡಕ್ ಸಾಧ್ಯ ಇಲ್ಲ. ಬನ್ನಿ ಸರ್, ಈಗ ನಿಖಿಲ್ ಕುಮಾರಸ್ವಾಮಿ ಭವಾನಿ ರೇವಣ್ಣ ಸ್ಪರ್ಧೆ ಮಾಡ್ತಾರ ಹೇಗೆ ಸರ್? ಏನ್ರಿ ನಿಖಿಲ್ ಕುಮಾರಸ್ವಾಮಿ ಭವಾನಿ ರೇವಣ್ಣ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 48ನೇ ಕರ್ನಾಟಕ ರಾಜ್ಯ ಹಾಗೂ 7ನೇ ಅಂತಾರಾಜ್ಯ ಡೆಂಟಲ್ ಸಮ್ಮೇಳನ ಇನ್ವೋಡೆಂಟ್ 2022 ನಡೆಯಿತು. ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದ ಸದಸ್ಯ ಡಾಕ್ಟರ್ ರಾಹುಲ್ ಹೆಗಡೆಯವರು ಸಮಾವೇಶವನ್ನು ಉದ್ಘಾಟಿಸಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಸ್ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಅಂಡ್ ರಿಸರ್ಚ್, ಅಲ್-ಫದರ್ ರೂರಲ್ ಡೆಂಟಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕಲಬುರಗಿ ಶಾಖೆ ವತಿಯಿಂದ ಇನ್ಫೋಡೆಂಟ್ 2022 PDA ಇಂಜಿನಿಯರಿಂಗ್ ಕಾಲೇಜ್ನ SAC ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿತ್ತು. ಇನ್ವೋಡೆಂಟ್ 2022ಕ್ಕೆ ಮುಖ್ಯ ಅತಿಥಿಗಳಾಗಿ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದ ಸದಸ್ಯ ಡಾಕ್ಟರ್ ರಾಹುಲ್ ಹೆಗಡೆಯವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು.
ಎಚ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. This is a conference where innovations are there. They discuss all the things they are making. I think so. Inter-college discussions regarding the subject. I am telling you, this should be continued every year. What is going on in the world, you must have it in this session. There are, I think so. Yesterday the session was in the Al-Badr. And I congratulate all the two dental colleges. They have done very good. And I request all the students and staff members to have innovations regarding the dental. This is more important. See, when you are making any conferences, innovation is most important. ಇದರಲ್ಲೇ ಅಂದರೆ ನಾವು ಮಾಡಬೇಕಾಗಿದ್ದು ಇನೋವೇಷನ್ ಮಾಡಬೇಕು. ಇನೋವೇಷನ್ ಅಂತಂದ್ರೆ ಇವತ್ತು ನಾನು ಲಾಸ್ಟ್ ಟೈಮ್ ಒಂದ್ಸಲ ಫಂಕ್ಷನ್ದಾಗ ಆಸ್ಪತ್ರೆಯವ್ರನ್ನ ಒಂದು ತಂದಿದ್ರು ಐಟಮ್ ಈಗ ಇನ್ವೇಟೆಡ್. ನಾನು ಯಾಕೆ ಹೇಳಕತ್ತೀನಿ, ಇಬ್ಬರು ಡೆಂಟಲ್ ಕಾಲೇಜ್ ಕೂಡಿಕೆಯಿಂದ ಸ್ಟಾಫ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಇಂಟ್ರಾಕ್ಷನ್ ಮಾಡಿಕೊಂಡು ನೀವೇನದಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ನೀವೇನದಂದ್ರೆ ಇನೋವೇಷನ್ ಮಾಡಬೇಕಂತ ಹೇಳಿ ಆ ಬಳಿಕ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದ ಸದಸ್ಯ ಡಾಕ್ಟರ್ ರಾಹುಲ್ ಹೆಗಡೆ ಅವರು ಮಾತನಾಡಿದರು. Lecturer and associate professor Dr. Jayshree Mundra, sir, madam, I wish your name. You are here always, and all the friends who are here and helped me to grow. Whatever the little politics I learned is the beginning in HK Dental College, Gulbarga, here only. The theme of the conference, inspire to gain the knowledge, innovative to enact the new ideas, integrate knowledge and skill is very apt. To be successful and useful, one must be equipped with the knowledge and attitude to meet the rising expectation of the society to provide the highest level of the dental health care. Talent, when given support, develop the future society. This conference will definitely connect all the different parts of the Karnataka and will serve not only as a good platform for the sharing the ideas and knowledge, but will also strengthen the friendship bonds among us all. Because the latest challenge is the greater confidence all of us need to acquire the contemporary skill, knowledge and patience in the best to give the services to our population and limited resource. While representing Dental Council of India for the last more than 17 years from 2005, this is my fourth term in the Dental Council of India as an executive committee member. I have seen the Indian dentistry growing, fast emerging on the global scenario, competing with the global standard. Let us all wholeheartedly dedicate our conscience towards our profession and set the higher goals and standard and do the best for upliftment of our profession. If the alphabet O stands for opportunity, it is absent in yesterday, present once in today and twice tomorrow. So seize every opportunity what comes to your way, but remember the patience is the key. As it is rightly said, the patient pays and the patient pays. There is no substitute for hard work, friends, and the successful people don't relax with their chairs. They relax with their work. They sleep with their dreams and wake up with a commitment. Be committed to the profession and become not only a good dentist but also a good human being. Life is not a parking space; it's a racing track. So please move towards your goal. मंजिलें तो उन्हीं को मिलती है जिनके सपनों में जान होती है. पंख होने से क्या होता है? हौसलों से उड़ान होती है. ಸಮಾರಂಭದಲ್ಲಿ ಅಲ್ಬದರ್ ರೂರಲ್ ಡೆಂಟಲ್ ಕಾಲೇಜ್ನ ಮುಖ್ಯಸ್ಥರಾದ ಡಾಕ್ಟರ್ ಎಂಎ ಮುಜೀಬ್ ಚಿಂತಾಮಣಿ, ಮಾಜಿ ಎಂಎಲ್ಎ ಡಾಕ್ಟರ್ ಸುಧಾಕರ್, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿಧಿ ಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಡಾಕ್ಟರ್ ಶಿವ್ ಪ್ರಸಾದ್ ಎಸ್, ಡಾಕ್ಟರ್ ಶಿವಶರಣ, ಡಾಕ್ಟರ್ ಸತೀಶ್ ಪಾಟೀಲ್, ಡಾಕ್ಟರ್ ಗಿರೀಶ್ ಕಟ್ಟಿ, ಡಾಕ್ಟರ್ ವಿಶ್ವನಾಥ್ ಎಸ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಡಾಕ್ಟರ್ ಅರವಿಂದ್ ಮೊಲ್ದಿ, ಡಾಕ್ಟರ್ ಸೈಯದ್ ಜಕಾವುಲ್ಲಾ
ಮುಂತಾದವರು ಉಪಸ್ಥಿತರಿದ್ದರು. ವಕ್ಫ್ ಬೋರ್ಡ್ನಿಂದ ಕೇವಲ ಮುಸ್ಲಿಂರಿಗೆ ಕಾಲೇಜು ಮಾಡೋದು ತಪ್ಪು. ವಿದ್ಯಾದಾನ ಶ್ರೇಷ್ಠ ದಾನ. ಹಿಂದೂ ಮುಸ್ಲಿಂ ಅಂತ ಮಾಡೋದು, ಶಿಕ್ಷಣದಲ್ಲಿ ಹಿಂದೂ ಮುಸ್ಲಿಂ ಎನ್ನುವುದು ತಪ್ಪು ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ನಿಂದ ಪ್ರತ್ಯೇಕ ಮುಸ್ಲಿಂ ಕಾಲೇಜ್ ಆರಂಭ ವಿಚಾರದ ಕುರಿತು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ವಕ್ಫ್ ಬೋರ್ಡ್ನಿಂದ ಕಾಲೇಜ್ ಆರಂಭ ಮಾಡಬಾರದು ಅಂತ ಇಲ್ಲ, ಮಾಡಬಹುದು. 5 ತಿಂಗಳಲ್ಲಿ ಈ ಸರ್ಕಾರ ಹೋಗುತ್ತದೆ, ನಾವು ಅಧಿಕಾರಕ್ಕೆ ಬರ್ತೇವೆ, ಹೊಸ ಕಾಲೇಜು ಆರಂಭ ಮಾಡ್ತೇವೆ ಎಂದರು. ವಕ್ಫ್ ಬೋರ್ಡ್ನಿಂದ ಕೇವಲ ಮುಸ್ಲಿಂರಿಗೆ ಕಾಲೇಜು ಮಾಡೋದು ತಪ್ಪು. ವಿದ್ಯಾದಾನ ಶ್ರೇಷ್ಠ ದಾನ. ಶಿಕ್ಷಣದಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾಡೋದು ಸರಿಯಲ್ಲ ಎಂದರು. ರಾಜ್ಯದಲ್ಲಿ ರೌಡಿ ರಾಜಕೀಯ ವಿಚಾರದ ಕುರಿತು ಮಾತನಾಡಿ, ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಯಾರು ಸಭ್ಯಸ್ಥರಿದ್ದಾರೆ ಎಂದು ಪ್ರಶ್ನಿಸಿದರು. ಅವರವರು ರೌಡಿಗಳ ವಿಚಾರದಲ್ಲಿ ಮಾತನಾಡಿಕೊಂಡು ಸಾಯಲಿ, ನಮಗೇಕೆ ಬೇಕು, ಅವರು ತಮ್ಮ ಮನೆಗೆ ಯಾರನ್ನಾದರೂ ಬೇಕಾದರೂ ಸೇರಿಸಿಕೊಳ್ಳಲಿ, ನಮ್ಮ ಪಕ್ಷಕ್ಕೆ ಯಾರು ರೌಡಿಗಳು ಬರೋದಿಲ್ಲ ಎಂದು ಹೇಳಿದರು. ಮೈಸೂರಲ್ಲಿದೆ. ಸೊ ನಾವು ಜನರ ಹತ್ರ ಕೂಗ್ತೇವೆ, ಜನರ ಎದುರಿಗೆ ನಮ್ಮ ವಿಚಾರಗಳನ್ನು ತಿಳಿಸ್ತಾ ಇದ್ವಿ, ಜನ ಸ್ಪಂದಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಿದ್ವಿ. ಈ ತಿಂಗಳು ನವಂಬರ್ ಡಿಸೆಂಬರಲ್ಲಿ ಮಾಡಬೇಕು ಅಂತಿದ್ದೀವಿ. ಏನು ಅದರಲ್ಲಿ 70-80 ರೆಡಿ ಇದ್ದಾವೆ ಆಗಲೇ. ಅದನ್ನು ಪಾರ್ಲಿಮೆಂಟ್ರಿ ಬೋರ್ಡು ಸೀಲ್ ಹಾಕಿಸ್ಕೊಂಡು ಅನೌನ್ಸ್ ಮಾಡಬೇಕು. ಈ ಘೋಷಣೆ ಆಗ್ತಾ ಇರೋದೇನು ಅಂತಿಮ ಅಲ್ಲ, ಮತ್ತೆ ಮುಂದೆ ಬದಲಾವಣೆ ಆಗುತ್ತೆ ಅಂತ ನಿನ್ನೆ ದೇವೇಗೌಡರು ಕೂಡ ಹೇಳಿದ್ದಾರೆ. ಅವರು ದೊಡ್ಡವರಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವಯೋವೃದ್ಧರು, ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ. ಸರಿ, ಗಡಿ ವಿವಾದ ಈ ಸೋಲಾಪುರ ಅಕ್ಕಲಕೋಟೆ ಕೆಲವೊಂದು ಗ್ರಾಮಗಳನ್ನು ಕರ್ನಾಟಕ ಸೇರ್ಪಡೆ ಮಾಡಿಸ್ಕೊಳ್ಳಿ ಅಂತ ಭಾಳಷ್ಟು ಹೋರಾಟನೂ ಮಾಡ್ತಾ ಇದ್ದಾರೆ. ಸೊ ನಿಮ್ದು ಏನು ಮತ್ತೆ ಗಡಿ ಖ್ಯಾತೆ ಸ್ಟಾರ್ಟ್ ಆಗಿದೆ. ಒಂದು ಕಡೆ ಬೆಳಗಾವಿ ಇದೆ ಇಶ್ಯೂ, ಈ ಕಡೆ ಈ ನಮ್ಮ ಸರ್ಕಾರ ಬಂದ ಮೇಲೆ ಮಹಾಜನ್ ವರದಿ ಅಂತಿಮ ಅದಾಗೋಗಿದೆ, ಅದ್ರಾಗೇನು ಮತ್ತು ವಿವಾದ ಇಲ್ಲ. ಆದರೆ ಇದು ಈ ಕಡೆ ಈ ಜಲ್ಕಿ ಸೊಲ್ಲಾಪುರ ಈ ಭಾಗದಾಗಿರ್ತಕ್ಕಂಥ ಏನು ಗ್ರಾಮಗಳಿದಾವೆ, ಅಲ್ಲಿ ಕನ್ನಡಿಗರು ಇರ್ತಕ್ಕಂಥ ಜಾಗಗಳಿದಾವೆ, ಅದಕ್ಕೆ ಏನು ಮಾಡಬೇಕು ಅನ್ನೋಕ್ಕಂಥದ್ದನ್ನು ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ಕರ್ನಾಟಕದಲ್ಲೂ BJP ಸರ್ಕಾರ ಇದೆ. 1 ಗಂಟೆಯಲ್ಲಿ ಇವರೇ ಬಗೆಹರಿಸ್ಬೋದಲ್ಲ, ಮಾದಾಯಿ 1 ಗಂಟೆಯಲ್ಲಿ ಬಗೆಹರಿಸ್ಬೋದಲ್ಲ. ಇಚ್ಛಾಶಕ್ತಿ ಇಲ್ಲ ನಿಮಗೆ, ನೀವು ಮಾಡಬೇಕು ಅನ್ನೋಕ್ಕಂತ ಇಚ್ಛೆ ಇಲ್ಲ, ಹೆದರ್ತೀರಿ ಮೋದಿ ಹತ್ರಕ್ಕೆ ಮಾತಾಡೋಕ್ಕೆ. ಸೊ ನಿಮ್ಮ ಭಯ ತೆಗಿಸೋಕ್ಕೆ, ನಿಮ್ಮ ಮನಸ್ಸಿನಲ್ಲಿ ಮೋದಿ ಭಯ ತೆಗಿಯೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ದಯವಿಟ್ಟು ಮುಂದಿನ ಚುನಾವಣೆಯಲ್ಲಿ ನೀವು ಹೇಗೂ ಬಿಟ್ಟು ಹೋಗ್ತೀರಿ, ಈಗಲೇ ಬಿಡಿ. ಮೇ ತನಕ ಕಾಯೋದು ಬೇಡ, ಎಲೆಕ್ಷನ್ ಜನವರಿ ಒಳ್ಳೆ ತಿಂಗಳಿದೆ, ಮಾಡಿಬಿಡಿ. ಅಥವಾ ಎಲ್ಲ ಪುಕ್ಕೊಡ್ರು ಅಂತೀರ ನೀವು. ಕಲಬುರಗಿ ನಗರದ ಶೆಟ್ಟಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 2022-23ನೇ ಸಾಲಿನ ಇಂಜಿನಿಯರಿಂಗ್ ಪ್ರಥಮ ವರ್ಷದ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುವ ದೀಕ್ಷಾರಂಭ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಶೆಟ್ಟಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ದೀಕ್ಷಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಮೂಲಕ 2022-23ನೇ ಸಾಲಿನ ವರ್ಷಕ್ಕೆ ಪ್ರವೇಶ ಪಡೆದ ಪ್ರಥಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಲಾಯಿತು. ವಿಜುವಲ್ಸ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸ್ಯಾಮ್ಯುಯಲ್ ಪ್ರಶಾಂತ್ ಕುಮಾರ್ KGTTIನ ನಿರ್ದೇಶಕರು ಆಗಮಿಸಿದ್ದರು. They join the course. Some people join engineering course because the title engineer, it is
a very prestigious title which is well known in the society. So they join engineering course expecting to be a good engineer so that they can lead a comfortable life. With that intention, many people join the course. Some people join engineering course because they find that is the best option that is available. Even though their preferences, their interest may be different, probably they would like to join for medical course, but because they could not clear through NEET, among the available options, they may select that this is the best option and they may join for engineering course. Some people would have joined for the engineering course because of the pressure from the parents, because of their guidance, parents, elders, and because of the peer pressure, they would have opted for that course. Some people would have joined for this course because of their pure interest in learning, because of their passion in the field of engineering and technology. With that real interest, some of the students would have joined. And for many, it may be combination of all these reasons, because of which they would have opted for engineering. Nevertheless, you have made a good choice. It is a promising field. Of course, it is a promising field. And when many take up this course of engineering, they will be thinking in their mind, yes, if I complete my engineering next 4 years, and if I have a certificate of engineering, yes, my life is made. Okay, henceforth, after completion of engineering, okay, my struggles are almost over. That may be the kind of thinking some people may have, or majority of the students who join engineering, they may have. If students carry that kind of thinking in the mind, you are wrong. Okay. Actually, the world of work, the life starts after engineering. It is only the first step, basic step. The real life starts once you complete engineering. ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ನಿರ್ದೇಶಕರಾದ ಅನಿರುದ್ಧ್ ಶೆಟ್ಟಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. Firstly, I want to tell you all that you have entered a great college with a great vision, and the next 4 years of your college life, please try and make this memorable. Please try and participate in all the activities that we have in the campus. Try and participate in all the sports as well. Whenever you are in the campus, off the campus, try to represent the campus wherever you go. This is really important for you guys, for your holistic development as well. And try and mingle with all your seniors as well. That also creates a team environment. And yeah, and also every time you want to go out or you want to take part in any of the activities or any of the sports or cultural events, we're there for you. We're there to support you in any projects you want to do, in any activities, cultural activities, be it sports or whatever it is. Please come up. We want you to take initiative. Please come up. Please be a sport. Please do whatever you want to do. Try and make your career holistically developed. When you go out of this campus in the next 4 years, please go out with flying colors. That's really important for you guys. And also, we like sir mentioned, we have to develop all our skills, communication skills, the logical reasoning, and all those things. This is the age for you guys to develop all those things. So since you are in first year now, you might not know the importance of this. But if you ask your seniors who are in the final years, they will know exactly what they're going through. When they face an interview, what they're asked, and all those things. So you might not know the importance of it right now, but try to sort of inculcate those habits in you. Try to, enhance those skills in you. This is really important for you whenever you go out of this campus. ಪ್ರಾಚಾರ್ಯರಾದ ಶ್ರೀಮತಿ ಬಸಂತಿ ಘಂಟಿ, ಆಡಳಿತ ಅಧಿಕಾರಿ ಶಿವಶೇಖರ್ ಮಂಗಲ್ಗಿ, ವಿಭಾಗೀಯ ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಗೀತಾ ಜಯಂತಿಯ ಸಂದರ್ಭದಲ್ಲಿ ಇಸ್ಕಾನ್ನಿಂದ ಡಿಸೆಂಬರ್ 3ರಂದು ಗೀತಾ
ಜೇವರ್ಗಿ ಪಟ್ಟಣದಲ್ಲಿ ಡಿಸೆಂಬರ್ 4ರಂದು ಶ್ರೀ ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನಾ ಮೆರವಣಿಗೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ವಿಭಾಗ ಕಾರ್ಯದರ್ಶಿ ಶಿವರಾಜ್ ಸಂಗೊಳ್ಗಿ. ಬೆಳಗಾವಿ ಜಿಲ್ಲೆಗೆ ಆಗಮಿಸುತ್ತಿರುವ ಮಹಾರಾಷ್ಟ್ರ ಸಚಿವರಿಗೆ ಬೆಳಗಾವಿ ಪ್ರವೇಶಕ್ಕೆ ಅನುಮತಿ ನೀಡಬಾರದು ಎಂದು ಕರ್ನಾಟಕ ನವನಿರ್ಮಾಣ ಸೇನೆ ವತಿಯಿಂದ ಪ್ರತಿಭಟನೆ. ಸರ್ಕಾರದ ಯೋಜನೆಗಳಲ್ಲಿ ರಾಜಕಾರಣಿಗಳ ಹೆಸರು ಭಾವಚಿತ್ರದೊಂದಿಗೆ ಪ್ರದರ್ಶಿಸಿ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದಲ್ಲಿ ಹೆಸರು ಮತ್ತು ಭಾವಚಿತ್ರಕ್ಕೆ ಕಪ್ಪು ಮಸಿ ಬಳಿಯುವ ಆಂದೋಲನ ಮಾಡುತ್ತೇವೆ ಅಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆಆರ್ಎಸ್. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? SSLC PUC ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 98067252 9620034338. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಈ ವರ್ಷದ ಗೀತಾ ಜಯಂತಿಯ ಸಂದರ್ಭದಲ್ಲಿ ಸ್ಥಳೀಯ ಇಸ್ಕಾನ್ ಡಿಸೆಂಬರ್ 3ರಂದು ಶನಿವಾರದಂದು ಗೀತಾ ವಾಚನ ಕಾರ್ಯಕ್ರಮವನ್ನು ನಗರದ ವಿಠಲ್ ನಗರದ ಆನಂದ್ ವೃತ್ತದ ಹನುಮಾನ್ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದೆ. ಈ ಬಗ್ಗೆ ಉದ್ದಾವನಂದ ದಾಸ್ ಅವರು ಮಾಹಿತಿ ನೀಡಿದ್ದಾರೆ.
ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವು ಡಿಸೆಂಬರ್ 3ರಂದು ಶನಿವಾರದಂದು ಮಧ್ಯಾಹ್ನ 3ರಿಂದ ರಾತ್ರಿ 9 ಗಂಟೆಯವರೆಗೆ ಇರುತ್ತದೆ. ವಿವಿಧ ಭಕ್ತ ಸಮೂಹದಿಂದ ಭಗವದ್ಗೀತೆಯ ಎಲ್ಲ ಶ್ಲೋಕಗಳ ಪಠಣ ಜರುಗಲಿದೆ ಎಂದರು. ಕೊನೆಯಲ್ಲಿ ಭಗವದ್ಗೀತೆಯ ಮಹತ್ವ ಮತ್ತು ಔಚಿತ್ಯದ ಕುರಿತು ಪ್ರವಚನ ಮತ್ತು ಆರತಿ ಹಾಗೂ ಪ್ರಸಾದ ನಡೆಯಲಿದೆ ಎಂದು ಹೇಳಿದ ಅವರು, ಭಗವದ್ಗೀತೆ ಪ್ರಪಂಚದ ಅತ್ಯಂತ ಹಳೆಯ ಗ್ರಂಥಗಳಲ್ಲಿ ಒಂದಾಗಿದೆ. ಇದನ್ನು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು. ಭಗವದ್ಗೀತೆಯು ಅತ್ಯಂತ ಗೌಪ್ಯವಾದ ಆಧ್ಯಾತ್ಮಿಕ ಜ್ಞಾನವನ್ನು ಒಳಗೊಂಡಿದೆ. ಪ್ರಪಂಚದ ಕೆಲವು ಪ್ರಸಿದ್ಧ ತತ್ವಜ್ಞಾನಿಗಳು, ವಿಜ್ಞಾನಿಗಳು, ನಾಯಕರು ಮುಂತಾದವರು ಸಹ ಗೀತೆಯನ್ನು ಓದಿದರು ಮತ್ತು ಅದರಿಂದ ಸ್ಫೂರ್ತಿ ಪಡೆದರು. ಆದ್ದರಿಂದ ಜಿಲ್ಲೆಯ ಸಮಸ್ತ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಅವರು ಕೋರಿದರು. ರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ಇಸ್ಕಾನ್ ಎಂದು ಪ್ರಸಿದ್ಧವಾಗಿರುವ ಈ ನಮ್ಮ ಸಂಸ್ಥೆ ಗುಲ್ಬರ್ಗಾದಲ್ಲಿಯೂ ಕಲಬುರಗಿಯಲ್ಲೂ ಕೂಡ ಕಳೆದ 7-8 ವರ್ಷಗಳಿಂದ ಪ್ರಚಾರ ಕಾರ್ಯದಲ್ಲಿ ನಿರತವಾಗಿದೆ. ಆ ನಿಟ್ಟಿನಲ್ಲಿ ಈ ವರ್ಷ ನಾವು ಒಂದು ವಿಶೇಷ ಒಂದು ಭಗವದ್ಗೀತಾ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಇಲ್ಲಿ ವಿಠಲ್ ನಗರ್ ಹನುಮಾನ್ ಟೆಂಪಲ್ ಆವರಣದಲ್ಲಿ ಇದನ್ನು ಆಚರಿಸ್ತಾ ಇದ್ದೇವೆ. ಇದರಲ್ಲಿ ಭಗವದ್ಗೀತಾ ಶ್ಲೋಕ ಪಠಣಗಳು, ಆಮೇಲೆ ಭಜನೆ, ಕೀರ್ತನೆ, ಪ್ರವಚನ ಮತ್ತು ಬಂದವರಿಗೆಲ್ಲರಿಗೂ ಮಹಾಪ್ರಸಾದ ವಿತರಣೆಯನ್ನು ಆಯೋಜಿಸಲಾಗಿದೆ. ಇದನ್ನು ಕಲಬುರಗಿ ನಗರದ ಎಲ್ಲ ನಿವಾಸಿಗಳು, ಸದ್ಭಕ್ತರು ಪೂರ್ಣ ಕಲಬುರಗಿ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಎಲ್ಲ ಕಲಬುರಗಿ ನಿವಾಸಿಗಳಿಗೆ ನಾವು ವಿನಂತಿಯನ್ನು ಮಾಡಿಕೊಡ್ತೇವೆ. ಎಷ್ಟನೇ ತಾರೀಕು ಅದ ರೀ? ಇದು ಬರುವ ಶನಿವಾರ 3ನೇ ತಾರೀಕು ಡಿಸೆಂಬರ್ ಸರ್, ಮಧ್ಯಾಹ್ನ 3:30ರಿಂದ ಸಾಯಂಕಾಲ 8 ಗಂಟೆವರೆಗೂ ಈ ಕಾರ್ಯಕ್ರಮ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶಿವಾನಂದ್ ವಿವೇಕಿ ಅವರು ಉಪಸ್ಥಿತರಿದ್ದರು. ಜೇವರ್ಗಿ ಪಟ್ಟಣದಲ್ಲಿ ಡಿಸೆಂಬರ್ 4ರಂದು ಕಿಷ್ಕಿಂಧ್ಯ ಶ್ರೀ ಅಂಜನಾದ್ರಿ ಪರ್ವತದ ನಿಮಿತ್ತ ಶ್ರೀ ಹನುಮಾನ್ ಮಾಲಾಧಾರಿಗಳ ಬೃಹತ್ ಸಂಕೀರ್ತನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ವಿಭಾಗ ಕಾರ್ಯದರ್ಶಿ ಶಿವರಾಜ್ ಸಂಗೊಳ್ಗಿ ಅವರು ಹೇಳಿದ್ದಾರೆ. ಇತ್ತೀಚೆಗೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಂಡ ಭಾರತದ ಸಾವಿರಾರು ಪುಣ್ಯಕ್ಷೇತ್ರಗಳಲ್ಲಿ ಹಂಪಿ, ಆನೆಗುಂದಿಯ ಪಂಪಾ ಕ್ಷೇತ್ರದ ಮಹಿಮೆ ಅಪಾರ. ರಾಮಾಯಣದಲ್ಲಿ ಪಂಪಾ ಸರೋವರದ ಉಲ್ಲೇಖವಿದೆ. ಪಕ್ಕದಲ್ಲೇ ಇರುವ ಅಂಜನಾದ್ರಿ ಬೆಟ್ಟದಲ್ಲಿ ಅಂಜನಾಪುತ್ರ ಶ್ರೀ ಆಂಜನೇಯ ಜನಿಸಿ ಆಡಿ ಬೆಳೆದಂತಹ ಪರ್ವತವೆಂದು ನಂಬಿಕೆ ಇದೆ. ಹಂಪಿಯ ಅಂಜನಾದ್ರಿ ಪರ್ವತವು ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿದೆ. ಹಂಪಿಯು ಹಿಂದೂ ಸಾಮ್ರಾಜ್ಯಕ್ಕೆ ನಾಂದಿ ಹಾಡಿದ ಸ್ಥಾನ. ಮೊಘಲರ ದಾಳಿಯನ್ನು ಎದುರಿಸಿ ಅವರನ್ನು ಸೋಲಿಸಿ ಅಟ್ಟಹಾಸವನ್ನು ಕೊನೆಗಾಣಿಸಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯಾದ ಪವಿತ್ರ ಭೂಮಿ. ಪ್ರತಿಯೊಬ್ಬ ದೇಶಭಕ್ತನು ಹಂಪಿಯ ದರ್ಶನ ಮಾಡಿ ಭವ್ಯ ಇತಿಹಾಸವನ್ನು ನೆನಪಿಸಿ ಹಿಂದೂ ರಾಷ್ಟ್ರದ ಸಂಕಲ್ಪಗೈಯಬೇಕಾದ ಪ್ರೇರಣಾ ಕ್ಷೇತ್ರ. ಈ ಹಿನ್ನೆಲೆಯಲ್ಲಿ ಯುವಕರನ್ನು ಇನ್ನಷ್ಟು ಸಂಸ್ಕಾರಗೊಳಿಸಲು ಹನುಮ ಮಾಲಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಉತ್ತರ ಪ್ರಾಂತ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮ ಮಾಲಾ ಕಾರ್ಯಕ್ರಮ ಕರ್ನಾಟಕ ಉತ್ತರ ಪ್ರಾಂತದಿಂದ ಆಯೋಜನೆ ಮಾಡಲಾಗಿದೆ. ಈ ಹನುಮ ಮಾಲಾ ಕಾರ್ಯಕ್ರಮವನ್ನು ಬಜರಂಗ್ ದಳ ವತಿಯಿಂದ ಆಯೋಜನೆ ಆಗಿರುತ್ತದೆ. ಬಜರಂಗ್ ದಳದ ಹನುಮ ಮಾಲಾ ಕಾರ್ಯಕ್ರಮವನ್ನು ವಿಶೇಷವಾಗಿ ಕಲಬುರಗಿ ವಿಭಾಗದಲ್ಲಿ ಈ ಸಲ ಹೊಸ ಪ್ರಯತ್ನದಿಂದ ಸುಮಾರು 2,500-3 ಸಾವಿರ ಮಾಲಾಧಾರಿಗಳು ಮಾಲಾಧಾರಣೆ ಮಾಡಿದ್ದಾರೆ. ಆ ಮಾಲಾಧಾರಿಗಳು ಜೇವರ್ಗಿ ತಾಲೂಕಿನಲ್ಲಿ ಎಲ್ಲ ಕಲಬುರಗಿ ವಿಭಾಗದ ಮಾಲಾಧಾರಿಗಳು ಅವತ್ತು ಬೃಹತ್ ಸಂಕೀರ್ತನಾ ಯಾತ್ರೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಆ ಮೆರವಣಿಗೆಯಲ್ಲಿ ಸುಮಾರು 3 ಗಂಟೆ ಷಣ್ಮುಖ ದೇವಸ್ಥಾನದಿಂದ ಪ್ರಾರಂಭವಾಗಿ APMC ಆವರಣವರೆಗೂ ಆ ಸಂಕೀರ್ತನೆ ಯಾತ್ರೆ ಇರುತ್ತೆ. ವಿಶೇಷವಾಗಿ ಹನುಮ ಮಾಲಾಧಾರಿಗಳು ರಾಷ್ಟ್ರೀಯ ಕಾರ್ಯಕ್ಕಾಗಿ ಹನುಮ ಮಾಲಾ ಧಾರಣೆಯನ್ನು ಕಲಬುರಗಿ ವಿಭಾಗದಿಂದ ಆಯೋಜನೆ ಆಗಿದೆ. ಅದೇ ರೀತಿ ಈ ಅಂಜನಾದ್ರಿ ಪರ್ವತಕ್ಕೆ 4ನೇ ತಾರೀಕು APMC ಆವರಣದಿಂದ ಸಮಾರಂಭ ಮುಗಿದ ತಕ್ಷಣ ಕಿಷ್ಕಿಂಧ ಹೋಗೋದಿರುತ್ತೆ. ಕಿಷ್ಕಿಂಧದಿಂದ ನಮಗೆ ತಿಳಿದಿರುವ ಹಾಗೆ ಪಂಪಾ ಸರೋವರ ಏನು ಅಂಜನಾದ್ರಿ ಬೆಟ್ಟ ಇದೆಯಲ್ಲ, ವಿಶೇಷ ರಾಮಾಯಣದಲ್ಲೂ ಕೂಡ ಉಲ್ಲೇಖವಾಗಿರುವಂತಹ ಒಂದು ಪವಿತ್ರ ಕ್ಷೇತ್ರ. ಅದು ರಾಷ್ಟ್ರಗೂ ಒಂದು ಇದು ಆಗಬಹುದು, ಭಕ್ತಿಯ ಕೇಂದ್ರ ಅಂತ ತಿಳ್ಕೊಂಡಿರ್ಬೋದು, ಶ್ರದ್ಧೆಯ ಕೇಂದ್ರ. ಇವತ್ತಿನ ಯುವಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶಕವಾಗಿ ಒಂದು ಒಳ್ಳೆಯ ಕೇಂದ್ರ ಆಗಿರುವಂಥ ಕ್ಷೇತ್ರ ಅಂಜನಾದ್ರಿ ಪರ್ವತ. ಈ ಮೊಘಲರ ಅಟ್ಟಹಾಸವನ್ನು ಹುಟ್ಟಾಡಿಸಿ
ಆ ಪವಿತ್ರ ಸ್ಥಳದ ಒಂದು ಹೆಸರು ಕೂಡ ಇದೆ. ಅದರ ನಿಮಿತ್ತವಾಗಿ ರಾಜ್ಯದ ಕರ್ನಾಟಕ ಉತ್ತರ ಪ್ರಾಂತದಲ್ಲಿರುವಂಥ ಎಲ್ಲ ನಮ್ಮ ಬಜರಂಗ ದಳ ಕಾರ್ಯಕರ್ತರು ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ. ಈ ಕಲಬುರಗಿ ವಿಭಾಗದಲ್ಲಿಂದನೂ 4ನೇ ತಾರೀಕು ಜವರ್ಗಿಯಲ್ಲಿ 3 ಗಂಟೆಗೆ ಷಣ್ಮುಖ ದೇವಸ್ಥಾನದಿಂದ ಎಲ್ಲ ವಿಭಾಗಸ್ಥರದ ಕಾರ್ಯಕರ್ತರು ಅವತ್ತು ಬೃಹತ್ ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಜೇವರ್ಗಿಯಲ್ಲಿ ಡಿಸೆಂಬರ್ 4ರಂದು ಮಧ್ಯಾಹ್ನ 3 ಗಂಟೆಗೆ ಶ್ರೀ ಷಣ್ಮುಖ ಶಿವಯೋಗಿ ಮಠದಿಂದ ಶ್ರೀ ಬಸವೇಶ್ವರ ವೃತ್ತದವರೆಗೂ ಮೆರವಣಿಗೆ ಜರುಗಲಿದ್ದು, ನಂತರ ಸಾರ್ವಜನಿಕ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಡಿಸೆಂಬರ್ 5ರಂದು ಹಂಪಿಯ ಅಂಜನಾದ್ರಿ ಪರ್ವತಕ್ಕೆ ಬಂದು ಪವಮಾನ ಹೋಮದಲ್ಲಿ ಭಾಗಿಗಳಾಗಿ ಶ್ರೀ ಆಂಜನೇಯ ದರ್ಶನ ಪಡೆದು ನಂತರ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ತೆರಳಿ ಮಾಲೆಯನ್ನು ವಿಸರ್ಜಿಸಬೇಕು ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ವಿಭಾಗ ಸಹ ಸಂಯೋಜಕ ಬಸವರಾಜ್ ಸುಗೂರ್, ಅಂಬರೇಶ್ ಸುಲೇಗಾಂವ್, ಮಹಾನಗರ ಅಧ್ಯಕ್ಷ ಶ್ರೀಮಂತ್ ನವಲ್ದಿ, ಮಹಾನಗರ ಕಾರ್ಯದರ್ಶಿ ಅಶ್ವಿನ್ ಕುಮಾರ್ ಡಿ ಅವರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಗೆ ಆಗಮಿಸುತ್ತಿರುವ ಮಹಾರಾಷ್ಟ್ರ ಸಚಿವರಿಗೆ ಬೆಳಗಾವಿ ಪ್ರವೇಶಕ್ಕೆ ಅನುಮತಿ ನೀಡಬಾರದು ಎಂದು ಕರ್ನಾಟಕ ನವನಿರ್ಮಾಣ ಸೇನೆ ವತಿಯಿಂದ ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಹೋರಾಟ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಮಹಾರಾಷ್ಟ್ರ ಸಚಿವರಿಗೆ ನಮ್ಮ ಬೆಳಗಾವಕ್ಕೆ ಬರಲು ಬಿಡಬೇಡಿ. ಯಾವುದೇ ಕಾರಣಕ್ಕೂ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ನವನಿರ್ಮಾಣ ಸೇನೆಯ ಜಿಲ್ಲಾ ಅಧ್ಯಕ್ಷ ರವೀಂದ್ರ ಜಮಾದಾರ್ ಅವರ ನೇತೃತ್ವದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳು ಸೇರಿಕೊಂಡು ಗಡಿ ವಿವಾದದ ಬೆನ್ನಲ್ಲೇ ಪ್ರವಾಸದ ನೆಪದಲ್ಲಿ ಬೆಳಗಾವಿಯಲ್ಲಿರುವ ಎಂಇಎಸ್ ಪುಂಡರಿಗೆ ಕುಮ್ಮಕ್ಕು ನೀಡಲೆಂದು ಡಿಸೆಂಬರ್ 3ರಂದು ಬೆಳಗಾವಿ ಜಿಲ್ಲೆಗೆ ಆಗಮಿಸುತ್ತಿರುವ ಮಹಾರಾಷ್ಟ್ರ ಸಚಿವರಾದ ಚಂದ್ರಕಾಂತ್ ಪಾಟೀಲ್ ಅವರನ್ನು ಬೆಳಗಾವಿ ಜಿಲ್ಲೆಗೆ ಪ್ರವೇಶವನ್ನು ನಮ್ಮ ರಾಜ್ಯ ಸರ್ಕಾರ ತಡೆಗಟ್ಟಬೇಕು ಎಂದರು. ಒಂದು ವೇಳೆ ಮಹಾರಾಷ್ಟ್ರ ಸಚಿವರು ನಮ್ಮ ಬೆಳಗಾವಿ ಜಿಲ್ಲೆ ಪ್ರವೇಶ ಮಾಡಿದರೆ ಕರ್ನಾಟಕ ನವನಿರ್ಮಾಣ ಸೇನೆ ವತಿಯಿಂದ ಮಹಾರಾಷ್ಟ್ರ ಸಚಿವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಬೆಳಗಾವಿ ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ಎಂಇಎಸ್ ಪುಂಡರು ಪದೇ ಪದೇ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡುವ ಮುಖಾಂತರ ನಮ್ಮ ಕರ್ನಾಟಕ ಬಸ್ಗಳಿಗೆ ಮತ್ತು ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸ ಮಹಾರಾಷ್ಟ್ರದ ಎಂಇಎಸ್ ಪುಂಡರು ಮತ್ತು ಮಾಡ್ಕೋತಾ ಬಂದಿದ್ದಾರೆ. ಆದ ಕಾರಣ ನಾಳೆ ಅವರು ಟೂರ್ ಮುಖಾಂತರ ಬೆಳಗಾವಿ ಪ್ರವೇಶಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ, ಆ ಎಂಇಎಸ್ ಪುಂಡರಿಗೆ ಬೆಳಗಾವಿ ಪ್ರವೇಶಿಸಲು ಅನುಮತಿ ಕೊಡಬಾರದು. ಕೊಟ್ಟಿದ್ದೇ ಆದರೆ ಕರ್ನಾಟಕ ನವನಿರ್ಮಾಣ ಸೇನೆ ಅವರಿಗೆ ಪ್ರತಿಫಲ ಉತ್ತರ ಕೊಡಲು ಕರ್ನಾಟಕ ನವನಿರ್ಮಾಣ ಸೇನೆ ಸಿದ್ಧವಿದೆ ಅಂತೇಳಿ ಈ ನನ್ನ ಮನವಿ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತಾ ಇದ್ದೇನೆ. ಹೋರಾಟ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಮಹಾರಾಷ್ಟ್ರ ಸಚಿವರಿಗೆ ನಮ್ಮ ಬೆಳಗಾವಕ್ಕೆ ಬರಲು ಬಿಡಬೇಡಿ. ಯಾವುದೇ ಕಾರಣಕ್ಕೂ ಸರ್ಕಾರದ ಯೋಜನೆಗಳಲ್ಲಿ ರಾಜಕಾರಣಿಗಳ ಹೆಸರು ಭಾವಚಿತ್ರದೊಂದಿಗೆ ಪ್ರದರ್ಶಿಸಿ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿದಲ್ಲಿ ಹೆಸರು ಮತ್ತು ಭಾವಚಿತ್ರಕ್ಕೆ ಕಪ್ಪು ಮಸಿ ಬಳೆಯುವ ಆಂದೋಲನ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಯಿಬಣ್ಣ ಜಮಾದಾರ್ ಹೇಳಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಘನತವೆತ್ತ ರಾಜ್ಯ ಸರ್ಕಾರವು ಹಲವಾರು ಯೋಜನೆಗಳನ್ನು ರೂಪಿಸುತ್ತಾ ಬರುತ್ತಿದೆ. ದಿನಕ್ಕೊಂದು ಯೋಜನೆಗಳನ್ನು ರೂಪಿಸುತ್ತಲೇ ಇರುತ್ತದೆ. ಎಲ್ಲ ಯೋಜನೆಗಳನ್ನು ರಾಜಕಾರಣಿಗಳಿಂದ ಉದ್ಘಾಟನೆ ಮಾಡಿಸಲಾಗುತ್ತದೆ ಹಾಗೂ ಉದ್ಘಾಟನೆ ಮಾಡಿದವರ ಹೆಸರು ಹಾಗೂ ಭಾವಚಿತ್ರವನ್ನು ವಿಜೃಂಭಣೆಯಿಂದ ಹಾಕಲಾಗುತ್ತದೆ. ಆದರೆ ಈ ಎಲ್ಲ ಯೋಜನೆಗಳನ್ನು ರಾಜಕಾರಣಿಗಳು ಅವರ ಸ್ವಂತ ಖರ್ಚಿನಲ್ಲಿ ಅಥವಾ ಅವರಿಗೆ ಬರುವ ಸಂಬಳದಲ್ಲಿ ಮಾಡುತ್ತಾರೆಯೇ? ಇಲ್ಲ, ಅದು ನಮ್ಮಂತಹ ಸರ್ವೇ ಸಾಮಾನ್ಯ ಜನರ ತೆರಿಗೆ ಹಣವಾಗಿರುತ್ತದೆ. ಸಾಮಾನ್ಯ ಜನರ ತೆರಿಗೆ ಹಣವನ್ನು ಖರ್ಚು ಮಾಡುತ್ತಾ ಐಷಾರಾಮಿ ಜೀವನ ನಡೆಸುತ್ತಾ ಕಂಡಲ್ಲಿ ಬ್ಯಾನರ್, ಫ್ಲೆಕ್ಸ್ ಯೋಜನೆಗಳನ್ನು ದೊಡ್ಡ ದೊಡ್ಡ ಹೆಸರುಗಳನ್ನು ಹಾಕಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಈ ಕೂಡಲೇ ಸೂಕ್ತ ಆದೇಶವನ್ನು ಹೊರಡಿಸಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪರಿಪಾಲನೆ ಮಾಡುವಂತೆ ಸೂಚಿಸಿ ಉಲ್ಲಂಘಿಸಿದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸ್ವತಂತ್ರ ಹಕ್ಕು ನೀಡಬೇಕಾಗಿ ಆಗ್ರಹಿಸಲಾಗಿದೆ. ಇಲ್ಲದೆ ಹೋದಲ್ಲಿ ರಾಜಕಾರಣಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮಾನ್ಯ ಜನರ ತೆರಿಗೆ ಹಣದಿಂದ ಹಾಕಿದ ಫ್ಲೆಕ್ಸ್, ಬ್ಯಾನರ್,
ಕಾಮಗಾರಿಗಳ ಅಡಿಗಲ್ಲುಗಳಲ್ಲಿ ಹಾಕಲಾದ ಹೆಸರು, ಭಾವಚಿತ್ರಗಳಿಗೆ ಮಸಿ ಬಳಿಯುವ ಮೂಲಕ ಆಂದೋಲನ ಕೈಗೊಳ್ಳಬೇಕಾಗುತ್ತದೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಯ್ಬಣ್ಣ ಜಮಾದಾರ್ ಹೇಳಿದ್ದಾರೆ. ಸರ್ಕಾರದ ಹಣದಿಂದ ಏನು ಕಾಮಗಾರಿಗಳನ್ನ ಅನುದಾನವನ್ನು ಪಡ್ಕೊಂಡು ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ, ಆ ಕಾಮಗಾರಿಗಳ ಮೇಲೆ ಏನು ಇವತ್ತು ನಾಮಫಲಕಗಳು ಮತ್ತು ಅವರ ಫೋಟೋಗಳನ್ನು ಹಾಕ್ತಾ ಇದ್ದಾರೆ, ಅದನ್ನು ತೆರವುಗೊಳಿಸಬೇಕು ಅಂಥೇಳಿ ಈಗಾಗಲೇ ಏನು ಕರ್ನಾಟಕದ ಉಚ್ಚ ನ್ಯಾಯಾಲಯ ಮತ್ತು ನಮ್ಮ ದೇಶದ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ನಾವು ಇವತ್ತು ತಂದಿದ್ದೀವಿ. ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಲವಾರು ಇಲಾಖೆಗಳು, ಇವತ್ತು PWD ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಅಥವಾ ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಈ ಎಲ್ಲ ಇಲಾಖೆಗಳಲ್ಲಿ ಏನು ಜನರ ತೆರಿಗೆ ಹಣದಿಂದ ಏನು ಕಾಮಗಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ರಸ್ತೆ ಕಾಮಗಾರಿ ಇರ್ಬೋದು, CC ರಸ್ತೆಗಳಿರ್ಬೋದು, ಕಟ್ಟಡಗಳಿರ್ಬೋದು ಮತ್ತು ಹಲವಾರು ಯೋಜನೆಗಳು. ಯಾವುದೇ ಯೋಜನೆಗಳಲ್ಲಿ ಏನು ಜನಪ್ರತಿನಿಧಿಗಳ ಹೆಸರು ಮತ್ತು ಅವರ ಪಕ್ಷದ ಹೆಸರುಗಳನ್ನು ಮತ್ತು ಫೋಟೋಗಳನ್ನು ಏನು ಹಾಕ್ತಾ ಇದ್ದಾರೆ ಅದನ್ನು ನಾವು ತೆರವುಗೊಳಿಸಬೇಕು. ಯಾಕಂದರೆ ಇವತ್ತು ಸರ್ಕಾರ ಇವತ್ತು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಎರಡರಲ್ಲೂ ಕೂಡ ಇವತ್ತು ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ 2021ರಲ್ಲಿ. ಆ ಆದೇಶ ಏನಂದರೆ ಇವತ್ತು ಏನು ಈ ಜನಪ್ರತಿನಿಧಿಗಳು ತಮ್ಮ ಹೆಸರುಗಳು ಮತ್ತು ಫ್ಲ್ಯಾಕ್ಸ್ಗಳು, ಆಮೇಲೆ ಪೆಂಡಲ್ಗಳನ್ನು ಹಾಕಿ, ಆಮೇಲೆ ಬಸ್ ಸ್ಟ್ಯಾಂಡ್ಗಳ ಮೇಲೆ ಅವರ ಫೋಟೋಗಳು MLAಗಳ ಅನುದಾನದಲ್ಲಿದೆ ಅಂಥೇಳಿ ಏನು ಇವತ್ತು ಈ MLAಗಳು ಜನಪ್ರತಿನಿಧಿಗಳು ಎಲ್ಲ ಜನಪ್ರತಿನಿಧಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ಆಸ್ತಿ ಪಾಸ್ತಿಯನ್ನು ಮಾರಿಬಿಟ್ಟು ಇವತ್ತು ನಾವೇ ರೋಡ್ ಮಾಡಿದ್ದೀವಿ, ನಾವೇ ಕಟ್ಟಡ ಕಟ್ಟಿದ್ದೀವಿ, ನಾವೇ ಅನುದಾನವನ್ನು ಬಿಡುಗಡೆ ಮಾಡಿದ್ದೀವಿ ಅಂಥೇಳಿ ಇವತ್ತು ಏನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಆ ದುರ್ಬಳಕೆಯನ್ನು ತಡೆಗಟ್ಟಬೇಕು. ಸರ್ಕಾರ ಏನದ ಈಗಾಗಲೇ ಏನು ಈ ಎಲ್ಲ ಟ್ಯಾಕ್ಸ್ಗಳಿಗಾಗಿ ಮತ್ತು ಫೋಟೋಗಳಿಗಾಗಿ ಏನು ದ್ವಂದ್ವ ವೆಚ್ಚವನ್ನು ವೇಸ್ಟ್ ಮಾಡ್ತಾ ಇದೆ, ಆ ವೇಸ್ಟ್ ಮಾಡುವಂಥ ಅಮೌಂಟನ್ನು ಇವತ್ತು ತಡೆಗಟ್ಟಬೇಕು. ಮತ್ತು ಯಾವುದೇ ಯೋಜನೆ ಇರಲಿ, ಇವತ್ತು ಆ ಯೋಜನೆಯನ್ನು ಮಾಡಿದಾಗ ಏನು ಮಾಡಬೇಕಂದ್ರೆ ಇವತ್ತು ಸರ್ಕಾರ ಆ ಯೋಜನೆಯನ್ನು ಸರ್ಕಾರದ ಯೋಜನೆಗಳು ಅಂಥೇಳಿ ಇದರೊಳಗೆ ಕಾಮಗಾರಿಯಲ್ಲಿ ಹಾಕಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಆರ್ಡರ್ ಇದೆ. ನಾವು ಕೂಡ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತು ಜನಪ್ರತಿನಿಧಿಗಳು ಯಾವುದೇ ಕಾಮಗಾರಿಗಳು ಮಾಡಿದಾಗ ಉದ್ಘಾಟಕರು ಅಂತೇಳಿ MLAಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವ್ರದ್ದೆಲ್ಲ ಹೆಸರುಗಳನ್ನು ಹಾಕ್ತಾ ಇದ್ದಾರೆ, ಫೋಟೋಗಳನ್ನು ಹಾಕ್ತಾ ಇದ್ದಾರೆ. ಇವತ್ತು ನಾವು ಕಲಬುರಗಿ ನಗರದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಏನು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಅಧ್ಯಕ್ಷರ ಫೋಟೋ ಮತ್ತು ಹೆಸರು ರಾರಾಜಿಸ್ತಾ ಇದ್ದಾವೆ. ಆಮೇಲೆ ಎಷ್ಟೋ ಬಸ್ ಸ್ಟಾಪ್ ಸೆಟ್ಗಳೇನಿರ್ತಾವೆ, ಆ ಬಸ್ ಸ್ಟಾಪ್ ಸೆಟ್ಗಳಲ್ಲೂ ಕೂಡ MLAಗಳ ಫೋಟೋಗಳನ್ನು ಹಾಕಿ ಹೆಸರುಗಳನ್ನು ವಿಜೃಂಭಿಸ್ತಾ ಇದ್ದಾರೆ. ಇವರು ಯಾರೂ ಕೂಡ ಇವಾಗ ಯಾವುದೇ ಅಧ್ಯಕ್ಷ ಇರಲಿ, ಯಾವುದೇ MLA ಇರಲಿ, ಜಿಲ್ಲಾ ಪಂಚಾಯತ್ ಸದಸ್ಯ ಇರಲಿ, MLC ಇರಲಿ, ಇವರು ಯಾರೂ ಕೂಡ ತಮ್ಮ ಆಸ್ತಿ ಪಾಸ್ತಿ ಅಥವಾ ಅವ್ರ ಸಂಬಳದಲ್ಲಿ ಈ ಕಾಮಗಾರಿಗಳು ಮತ್ತು ಈ ಕೆಲಸ ಕಾರ್ಯಗಳು, ಜನಪರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಇದು ಒಟ್ಟಾರೆಯಾಗಿ ಜನರ ತೆರಿಗೆ ಹಣದಿಂದ ಬಂದಂಥ ಹಣವನ್ನು ತೆಗೆದುಕೊಂಡು ತಮ್ಮ ವೈಯಕ್ತಿಕ ಮತ್ತು ಪಕ್ಷದ ಯಾವುದೇ ಪಕ್ಷ ಇರಲಿ ಆ ಪಕ್ಷದ ಪ್ರಚಾರ ಮಾಡೋದ್ರ ಜೊತೆಗೆ ಇವರು ಜನಪ್ರತಿನಿಧಿಗಳು ತಮ್ಮ ಹೆಸರುಗಳನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಅಂದರೆ ಯಾವುದೇ ಸರ್ಕಾರದ ವತಿಯಿಂದ ಅನುದಾನದಿಂದ ಕಾಮಗಾರಿಗಳನ್ನು ಅನುಮೋದನೆ ಆದರೆ ಅಥವಾ ಉದ್ಘಾಟನೆ ಮಾಡಿದಾಗ ಮುಖ್ಯವಾಗಿ ಭಾರತದ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ, ರಾಜ್ಯಪಾಲರು, ಮುಖ್ಯಮಂತ್ರಿ ಇವರ ಫೋಟೋ ಮತ್ತು ಹೆಸರುಗಳು ಮಾತ್ರ ಈ ಯೋಜನೆಗಳಲ್ಲಿ ಹಾಕಬೇಕು ಅಂಥೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾವು ನ್ಯಾಯಾಂಗದ ಮಾತನ್ನು ಕೇಳ್ತೀವಿ, ನ್ಯಾಯಾಂಗನೇ ಏನದ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ನಾವು ಪರಿಪಾಲನೆ ಮಾಡ್ತೀವಿ ಅಂತ ಹೇಳುವಂಥ ಈಗಿನ ಏನು BJP ಸರ್ಕಾರ ಇದೆ ಇವರಿಗೆ ನಾಚಿಕೆ ಆಗಬೇಕು. ಇವತ್ತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಕೋರ್ಟ್ನ ಆರ್ಡರ್ಗಳಿದಾವೆ. ಆರ್ಡರ್ ಇದ್ರೂ ಕೂಡ ಇವತ್ತು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ತಯಾರಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಸರ್ಕಾರದ ಈ ಜನವಿರೋಧಿ ನೀತಿಯನ್ನು ವಿರೋಧಿಸ್ತಾ ಇದ್ದೀವಿ ತೀವ್ರವಾಗಿ. ಅದರ ಜೊತೆಗೆ ಏನು ಇವತ್ತು ಆಯಾ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾಧಿಕಾರಿಗಳಿಗೆ ಒಂದು ಪವರನ್ನು ಕೊಡಬೇಕು ಸರ್ಕಾರ. ಏನಂದರೆ ಇವತ್ತು ಸರ್ಕಾರದ ಕಾಮಗಾರಿಗಳಲ್ಲಿ MLAಗಳು ಅಥವಾ ಜನಪ್ರತಿನಿಧಿಗಳು ಯಾರೇ ಇರಲಿ ಅವರ ಫೋಟೋ ಮತ್ತು ಹೆಸರುಗಳನ್ನು ತೆರವುಗೊಳಿಸಬೇಕು. ತೆರವುಗೊಳಿಸಿಲ್ಲ ಸಂಬಂಧಪಟ್ಟ ಇಲಾಖೆಯ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ವಿಜಯ್ ಜಾಧವ್, ಜಿಲ್ಲಾ ಉಪಾಧ್ಯಕ್ಷರುಗಳಾದ ಶಿವಮತ್ರ ಗರೂರ್, ಮಹಮ್ಮದ್ ಹನೀಫ್ ಶೇಖ್,
ಖಜಾಂಚಿ ಸಂಜು ಹೊಡಲ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರೌಡಿಗಳು ರಾಜಕೀಯಕ್ಕೆ ಬರುವ ಬಗ್ಗೆ ನನಗೆ ಕೇಳಬೇಡಿ, ಬೇರೆಯವರಿಗೆ ಕೇಳಿ. ಕಲಬುರಗಿಯಲ್ಲಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಪ್ರತಿಕ್ರಿಯೆ. ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 48ನೇ ಕರ್ನಾಟಕ ರಾಜ್ಯ ಹಾಗೂ 7ನೇ ಅಂತಾರಾಜ್ಯ ಡೆಂಟಲ್ ಸಮ್ಮೇಳನ ಇನ್ವೋಡೆಂಟ್ 2022ರ ಸಮಾವೇಶವನ್ನು ಉದ್ಘಾಟಿಸಿದರು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದ ಸದಸ್ಯ ಡಾಕ್ಟರ್ ರಾಹುಲ್ ಹೆಗಡೆ. ವಕ್ಫ್ ಬೋರ್ಡ್ನಿಂದ ಕೇವಲ ಮುಸ್ಲಿಮರಿಗೆ ಕಾಲೇಜು ಮಾಡೋದು ತಪ್ಪು, ವಿದ್ಯಾದಾನ ಶ್ರೇಷ್ಠ ದಾನ, ಶಿಕ್ಷಣದಲ್ಲಿ ಹಿಂದೂ ಮುಸ್ಲಿಂ ಎನ್ನುವುದು ತಪ್ಪು ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿಕೆ. ಕಲಬುರಗಿ ನಗರದ ಶೆಟ್ಟಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ದೀಕ್ಷಾರಂಭ 2022-23ನೇ ಸಾಲಿನ ಇಂಜಿನಿಯರಿಂಗ್ ಪ್ರಥಮ ವರ್ಷದ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್
98067252 9620034338.